ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ದಿವ್ಯ ಕಾಂತಿಗಳೊಂದಿಗೆ ಪ್ರಜ್ವಲಿಸಿದ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರ. ಪಂಚಾಮೃತ ಸುಗಂಧ ದ್ರವ್ಯಗಳ ಅಭಿಷೇಕದಲ್ಲಿ ಕಂಗೊಳಿಸಿದ ಶ್ರೀ ವೇಣುಗೋಪಾಲ. ಮುಳಬಾಗಿಲು ನರಸಿಂಹತೀರ್ಥದಲ್ಲಿ ವೈಭವೋಪೇತವಾಗಿ ಶ್ರೀಪಾದರಾಜರ ವೈಭವೋತ್ಸವ. ಯೋಗ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ ಉಭಯ ಮಠಾಧೀಶರು. ಚನ್ನಪಟ್ಟಣದ ಶ್ರೀಕ್ಷೇತ್ರ ಕೆಂಗಲ್ನಲ್ಲಿ ಅದ್ದೂರಿಯ ವಿಶ್ವ ಸಂರಕ್ಷಣಾ ಮಹಾಯಜ್ಞ. ಹೋಮಕುಂಡಗಳಿಗೆ ಪೂಜೆ ಸಲ್ಲಿಸಿ ಕೆಂಗಲ್ ಆಂಜನೇಯನನ್ನು ದರ್ಶಿಸಿದ ಶ್ರೀ ಯತಿರಾಜ ಜೀಯರ್ ಸ್ವಾಮಿಗಳು. ತಿರುಪತಿ ಅಲಿಪಿರಿಯಲ್ಲಿ ಇರುವ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರವು ದಿವ್ಯ ಕಾಂತಿಗಳೊಂದಿಗೆ ಪ್ರಜ್ವಲಿಸಿತು. ಸಕಲ ದೇವತಾ ಸ್ವರೂಪವಾದ ಗೋಮಾತೆಗಳಿಗೆ ನಿತ್ಯ ಪೂಜೆಗಳು ಜರುಗುವ ಈ ಗೋಮಂದಿರದಲ್ಲಿ ಗೋಪಾಲನ ಸುಂದರ ಮೂರ್ತಿಗೆ ಶುಕ್ರವಾರದ ಶುಭ ವೇಳೆ ಅಭಿಷೇಕ ಸೇವೆ ಘನವಾಗಿ ಜರುಗಿತು. ಪಂಚಾಮೃತಗಳು, ಅರಿಶಿಣ, ಚಂದನಾದಿ ಪರಿಮಳಗಳು, ಹಣ್ಣಿನ ರಸಗಳೊಂದಿಗೆ ಅರ್ಚಕರು ಶೋಭಿತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯವನ್ನು ನಿರ್ವಹಿಸಿದರು. ಆನಂತರ ತುಳಸಿ ಹೋಮಾಲೆಗಳಿಂದ ಅಲಂಕರಿಸಿ ಧೂಪ, ದೀಪ, ನೈವೇದ್ಯಗಳನ್ನು ಸಮರ್ಪಿಸಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯವರು ಅಭಿಷೇಕೋತ್ಸವದಲ್ಲಿ ಭಕ್ತರಿಗೆ ಮುಗ್ಧ ಮನೋಹರವಾಗಿ ದರ್ಶನವಿತ್ತರು. ಶ್ರೀಕಾಳಹಸ್ತಿ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಈ ಸಂದರ್ಭವಾಗಿ ಶ್ರೀ ಜ್ಞಾನಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯವರ ದಿವ್ಯ ಪ್ರಾಂಗಣದಲ್ಲಿ ಗುರು ಸಂಕ್ರಮಣ ಪೂಜೆಗಳನ್ನು ವಿಶೇಷವಾಗಿ ನಿರ್ವಹಿಸಿದರು. ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುತ್ತಿರುವ ಶುಭ ಗಳಿಗೆಯಲ್ಲಿ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ, ಭಕ್ತರಿಂದ ಸಂಕಲ್ಪ ಪೂಜೆ ನಿರ್ವಹಿಸಿದರು. ಆನಂತರ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಎಳನೀರು ಮತ್ತಿತರ ದಿವ್ಯ ಪರಿಮಳ ದ್ರವ್ಯಗಳೊಂದಿಗೆ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ತದನಂತರ ಚಂದನ, ಕುಂಕುಮ, ಪುಷ್ಪಮಾಲೆಗಳು, ಕಡಲೆಕಾಳು ಹಾರಗಳಿಂದ ಸ್ವಾಮಿಗೆ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದರು. ತರುವಾಯ ಅಖಂಡ ದೀಪಾರಾಧನೆ ನೆರವೇರಿಸಿ ನಿವೇದನೆ ಸಮರ್ಪಿಸಿ ಕುಂಭ, ನಕ್ಷತ್ರ, ಕರ್ಪೂರ ಆರತಿ ಸಮರ್ಪಿಸಿದರು. ಭಕ್ತರು ಶ್ರೀ ಗುರು ದಕ್ಷಿಣಾಮೂರ್ತಿ ಉತ್ಸವಗಳಲ್ಲಿ ಪಾಲ್ಗೊಂಡು ಪಾವನರಾದರು.
ಚನ್ನಪಟ್ಟಣ ತಾಲೂಕು ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನ ಗುಡಿಯಲ್ಲಿ ವಿಶ್ವ ಸಂರಕ್ಷಣಾ ಮಹಾಯಜ್ಞವನ್ನು ನೆರವೇರಿಸಲಾಗುತ್ತಿದೆ. ಇದೇ ತಿಂಗಳ 15ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೂ ಲೋಕಕ್ಷೇಮಾರ್ಥ ನೆರವೇರುತ್ತಿರುವ ವಿಶ್ವ ಸಂರಕ್ಷಣಾ ಮಹಾಯಜ್ಞವನ್ನು ಯದುಗಿರಿ ಯತಿರಾಜ ಮಠದ ಶ್ರೀ 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 ಯತಿರಾಜ ಜೀಯರ್ ಸ್ವಾಮಿಗಳ ನೇತೃತ್ವದಲ್ಲಿ ಹಾಗೂ ಆಚಾರ್ಯ ಪರಂಪರಾ ಸೇವಾಭಿವರ್ಧಿನಿ ಸಭಾ ವತಿಯಿಂದ ಶ್ರೀ ಕ್ಷೇತ್ರ ಕೆಂಗಲ್ ಅಯ್ಯನ ಗುಡಿಯಲ್ಲಿ ನೆರವೇರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಯದುಗಿರಿ ಯತಿರಾಜ ಮಠದ ಸ್ವಾಮಿಗಳಾದ ಶ್ರೀ 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 ಯತಿರಾಜ ಜೀಯರ್ ಸ್ವಾಮಿಗಳು ಆಗಮಿಸಿದರು. ಆಗಮಿಸಿದ ಶ್ರೀಗಳನ್ನು ಪಂಡಿತರ ಚತುರ್ವೇದಗಳೊಂದಿಗೆ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದರು. ನಂತರ ಸ್ವಾಮೀಜಿಯವರು ಪ್ರತಿಷ್ಠಾಪಿಸಿದ ಹೋಮಕುಂಡಗಳನ್ನು ವೀಕ್ಷಿಸಿ ಅಕ್ಷತೆಯೊಂದಿಗೆ ಹೋಮಕುಂಡಗಳಿಗೆ ಪೂಜಿಸಿದರು. ನಂತರ ಸ್ವಾಮಿಗಳವರು ಕೆಂಗಲ್ ಅಯ್ಯನ ಗುಡಿಯಲ್ಲಿರುವ ಆಂಜನೇಯನನ್ನು ದರ್ಶಿಸಿ ಆರತಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ನೆರೆದ ಭಕ್ತರಿಗೆ ಅನುಗ್ರಹ ಸಂದೇಶವನ್ನು ನೀಡಿದರು. ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ನರಸಿಂಹತೀರ್ಥದಲ್ಲಿ ಶ್ರೀ ಶ್ರೀಪಾದರಾಜರ ವೈಭವೋತ್ಸವಗಳು ಜರುಗಿದವು. ಈ ನಿಮಿತ್ತ ಶ್ರೀ ಪೇಜಾವರ ಅಧೋಕ್ಷಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಮತ್ತು ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರಿಂದ ಸಂಸ್ಥಾನ ಪೂಜೆ ಜರುಗಿತು. ನಂತರ ಯೋಗ ನರಸಿಂಹಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು.
ಮುಳಬಾಗಿಲು ತಾಲೂಕಿನ ಮುಡಿಯನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಾಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗಿದವು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿರುವ ಉಯ್ಯಾಲೆಯಲ್ಲಿ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ನಂತರ ಶಾಸ್ತ್ರೋಕ್ತವಾಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಉಯ್ಯಾಲೆ ಸೇವೆಯಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿ ಇರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ 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 ಶ್ರೀನಿವಾಸ ಗೋವಿಂದ 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 ಶ್ರೀನಿವಾಸ ಗೋವಿಂದ ನೀಲಾದ್ರಿ ನಿಲಯವಾಸ ನಿತ್ಯ ಕಲ್ಯಾಣ ಕರುಣಾಮೂರ್ತಿ ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ. ತಿರುಪತಿಯ ಅಕಾರಾಂಪಲ್ಲಿಯಲ್ಲಿರುವ ಶ್ರೀ ಅನಂತಪ್ರಸಾದರವರ ಮನೆಗೆ ಅದಮಾರು ಮಠದ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ಈಶಪ್ರಿಯ ತೀರ್ಥರು ಪಾದಪೂಜೆಯ ನಿಮಿತ್ತ ಆಗಮಿಸಿದ್ದರು. ಆಗಮಿಸಿದ್ದ ಶ್ರೀಗಳು ಪಾದಪೂಜೆಯ ನಂತರ ಶ್ರೀಕೃಷ್ಣ ಮಂತ್ರವನ್ನು ಉಪದೇಶಿಸಿದರು. ನಂತರ ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಂಖಚಕ್ರಗದಾಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ. ಭಗವಂತ ಶಂಖಚಕ್ರ ಗದಾಪದ್ಮ ಹಿಡ್ಕೊಂಡು ತಯಾರಾಗಿ ನಿಂತಿದ್ದಾನಂತೆ. ಯಾರಿಗೆ ಏನು ಬೇಕೋ ಅದನ್ನು ಕೊಡುವವನಾಗಿ ನಿಂತಿದ್ದಾನೆ. ಆದರೆ ನಾವೇ ತಡ ಮಾಡೋದು. ನಾವು ಅವನ ಕಡೆ ತಿರುಗಿದರೆ ಅವನು ಸದಾ ಇದ್ದಾನೆ. ನಾವು ಮುಖ ತೋರಿಸ್ಕೊಂಡಿದ್ರೆ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ಶಂಖ ಹಿಡಿದಿದ್ದಾನೆ ಅಂದರೆ ಸಂಪತ್ತುಗಳನ್ನೆಲ್ಲ ನಿಮಗೆ ಕೊಡ್ತೇನೆ, ತಯಾರಾಗಿದ್ದೇನೆ ಅಂತ. ಆ ರೀತಿ ಶಂಖನೋತಿ ಅಂತ ಎಲ್ಲ ಸುಖಗಳು ಬರಲಿಕ್ಕೆ ಸಾಧ್ಯ ಅವನ ಕಡೆ ನಾವು ಮುಖ ಮಾಡಿದ್ದಾಗ. ನಾವು ಸಂಪತ್ತಿನ ಕಡೆ ಮುಖ ಮಾಡಿರ್ತೇವೆ, ಅದು ಮುಂದೆ ಹೋಗ್ತಾ ಇರ್ತದೆ. ಅವನ ಕಡೆ ಮುಖ ಮಾಡಿದ್ದಾಗ ಸಂಪತ್ತು ಅವನ ಕಡೆಯೇ ಬರ್ತಾ ಇರ್ತದೆ. ಆದ್ದರಿಂದ ನಮಗೆ ನಮ್ಮ ಹಿಂದುಗಡೆ ಸಂಪತ್ತು ಬರ್ತದೆ. ಇದನ್ನು ಯಾವಾಗಲೂ ಮಾಡ್ಬೋದು. ಆ ಮಂತ್ರ ಹೇಳೋದ್ರಿಂದಲೇ ನಾವು ಮಡಿಯಾಗ್ತೇವೆ ಅಂತ. ಹಾಗೆ ಕೃಷ್ಣ ಮಂತ್ರ ಒಂದು 10 ಬಾರಿ ನಾವು ಜಪ ಮಾಡೋಣ. ಜಪ ಮಾಡಿ ಆನಂತರ ಮುಂದೆ ನೀವು ದಿನದಲ್ಲಿ ಒಂದು ಅರ್ಧ ಗಂಟೆ ಅದಕ್ಕೆ ಇಟ್ಟರೆ 1000 ಬಾರಿ ಹೇಳಲಿಕ್ಕಾಗ್ತದೆ. 35 ನಿಮಿಷದಲ್ಲಿ ಶ್ರೀಕೃಷ್ಣಾಯ ನಮಃ ಅಂತ ನಿಧಾನಕ್ಕೆ ಹೇಳಿದರೆ 35 ನಿಮಿಷದಲ್ಲಿ 1000 ಬಾರಿ ಮಾಡಲಿಕ್ಕಾಗ್ತದೆ. ಆ ಥರ ಒಂದು ದಿನಕ್ಕೆ 1000 ಮಾಡಿದರೆ 2 ವರ್ಷದಲ್ಲಿ ಅಕ್ಷರ ಲಕ್ಷ ಆಗ್ತದೆ. ಶಾಸ್ತ್ರಗಳು ಹೇಳ್ತವೆ ಅಕ್ಷರ ಲಕ್ಷ ಜಪ ಮಾಡಿದರೆ ಭಗವಂತನ ಅನುಭವ ನಿಮಗೆ ಆಗ್ತದೆ, ನಿಮ್ಮ ಪಕ್ಕದಲ್ಲಿರುವ ಅನುಭವ ನಿಮಗಾಗ್ತದೆ ಅಂತ. ಆ ಪ್ರಯತ್ನ ನಾವು ಮಾಡ್ಬೋದು. ಶ್ರೀ ಗುರುಭ್ಯೋ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ,
ಶ್ರೀಕೃಷ್ಣಾಯ ನಮಃ 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 ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹಾಗೆ ನಮಗೆ ದೊಡ್ಡ ದೊಡ್ಡ ಸಾಧಕರೆಲ್ಲ ಅವರ ಸಾಧನೆಗೆ ಹಿಂದೆ ಈ ಉಪಾಸನೆಯೇ ಮೂಲ. ಹಾಗಾಗಿ ಉಪಾಸನೆ ಮಾಡೋದರಿಂದ ನನಗೆ ಜ್ಞಾನ ಬರಬೇಕು ಅಂತ ಚಿಂತನೆ ಮಾಡೋದರಿಂದ ನಿಧಾನಕ್ಕೆ ಜ್ಞಾನದ ಮಾರ್ಗಗಳೆಲ್ಲ ನಿಧಾನ ತೆರೆಕೊಳ್ತವೆ. ದೊಡ್ಡ ದೊಡ್ಡ ಜ್ಞಾನಿಗಳು ನಮ್ಮಲ್ಲಿ ಬಂದು ಒಳ್ಳೆಯ ಮಾತನ್ನು ಹೇಳುವಂಥ ಮತ್ತು ನಮಗೆ ಕೇಳುವಂಥ ಯೋಗ್ಯತೆಗಳನ್ನೆಲ್ಲ ಕೊಡ್ತಾರೆ. ಹಾಗೆ ಇದೊಂದು ಪಾದಯಾತ್ರೆ ಇತ್ತು. ಅದು ವಿವಿಧ ಪ್ರಿಯರ ಆರಾಧನೆ ಮುಗಿದ ನಂತರ ನಾವು ಪ್ರಾರಂಭ ಮಾಡಿ ಹಾಗೆ ಇಲ್ಲಿಗೆ ಬರುವಂಥ ಒಂದು ಅದು ಸಂದರ್ಭ ಏರ್ಪಾಟಾಯಿತು. ಇವತ್ತು ನಾವು ಕೃಷ್ಣ ಮಂತ್ರವನ್ನು ಸ್ವೀಕಾರ ಮಾಡಿದ್ದೇವೆ. ಇನ್ನು ನಿಮ್ಮ ಉಪಾಸನೆಗಳೆಲ್ಲ ಇದೆ, ನೀವು ಮಾಡ್ತೀರಿ ನಿತ್ಯವಾಗಿ, ಅದರೊಟ್ಟಿಗೆ ಇದನ್ನು ಒಂದು ಸೇರಿಸ್ಕೊಳ್ಳಿ. ಮತ್ತು ಇದೆ ಮಡಿಯಾದ ಮಂತ್ರ, ನೀವು ಕಾರಲ್ಲಿ ಹೋಗುವಾಗೂ ಸ್ಮರಣೆ ಮಾಡ್ಕೊಂಡು ಹೋಗ್ಬೋದು. ಅದೇ ಪೀನವೃತ್ತ ಜಗದ್ರಕ್ಷ ಕೇವಲ ಉದ್ಯೋಗಿನೋ ನಿಶಂ, ಯಾವಾಗಲೂ ರಕ್ಷಣೆ ಮಾಡಲಿಕ್ಕೆ ಇದ್ದಾನೆ ಭಗವಂತ ಅನ್ನುವ ಚಿಂತನೆ ನಮಗಿದ್ದಾಗ ನಾವು ಎಲ್ಲೇ ಇರಲಿ, ಯಾವ ಕ್ಷಣದಲ್ಲೇ ಇರಲಿ, ಅವನ ರೂಪಗಳು ಅಲ್ಲಿರ್ತವೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ. ಈ ಅನುಸಂಧಾನದೊಂದಿಗೆ ಕೃಷ್ಣ ಮಂತ್ರ ಜಪವನ್ನು ನಾವು ಇಟ್ಟುಕೊಳ್ಳೋಣ. ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ಅಶ್ವವಾಹನೋತ್ಸವ ಮತ್ತು ಪಾರ್ವಟೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟರಮಣ ಸ್ವಾಮಿಯ ಉತ್ಸವ ವಿಗ್ರಹವನ್ನು ಅಶ್ವವಾಹನೋತ್ಸವದಲ್ಲಿ ಕುಳ್ಳಿರಿಸಿ ಉತ್ಸವವನ್ನು ನೆರವೇರಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಮೈಸೂರಿನ ಊಟಿ ರಸ್ತೆ ದತ್ತನಗರದಲ್ಲಿ ಇರುವ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಏಕದಶ ರುದ್ರಾಭಿಷೇಕ, ಸುದರ್ಶನ ಶತಕ ಮತ್ತು ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಲಾಯಿತು. ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸುಭಿಕ್ಷೆಗಾಗಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಪಾಠಶಾಲೆಯ ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳು ಸದ್ಗುರುಗಳ ಆದೇಶಾನುಸಾರ ಏಕಾದಶ ರುದ್ರಾಭಿಷೇಕ, ಸುದರ್ಶನ ಶತಕ ಮತ್ತು ಆದಿತ್ಯ ಹೃದಯ ಪಾರಾಯಣ ಮಾಡಲಾಯಿತು. ನಾಗೈಬಳಿಯ ಪ್ರಸಿದ್ಧ ಅಂಜುವಟ್ಟತಮ್ಮ ದೇವಸ್ಥಾನದಲ್ಲಿ ತೆಪ್ಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ನಾಗೈ ಜಿಲ್ಲೆಯ ಕೆಲ್ವೇಲೂರಿನ ಪ್ರಸಿದ್ಧ ಆಚಾಯಲಿಂಗಸ್ವಾಮಿ ಸಮೇತ ಅಂಜುವಟ್ಟತಮ್ಮ ದೇವಸ್ಥಾನದ ಚಿತೆರೆ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಪ್ರತಿದಿನ ಅಂಬಾಳ್ ವಿವಿಧ ವಾಹನಗಳಲ್ಲಿ ಬಂದು ಭಕ್ತರಿಗೆ ಆಶೀರ್ವಾದ ನೀಡಿದರು. ಇದರ ಅಂಗವಾಗಿ ಚಿತೆರೆ ಹಬ್ಬದ ಪ್ರಯುಕ್ತ ಪ್ರಮುಖ ಕಾರ್ಯಕ್ರಮವಾದ ತೆಪ್ಪೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಉತ್ಸವ ಮೂರ್ತಿ
ಕಲ್ಯಾಣ ಸುಂದರರ್ ಆಂಬಾಳ್ ಸಮೇತ ಶರವಣ ಪುಷ್ಕರಣಿಯಲ್ಲಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ತೆಪ್ಪದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನ ನೀಡಿದರು. ನಂತರ ಸ್ವಾಮಿಯನ್ನು ಪುಷ್ಕರಣಿಯಲ್ಲಿ 3 ಬಾರಿ ಪ್ರದಕ್ಷಿಣೆ ಹಾಕಿದರು. ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು. ಬೆಂಗಳೂರಿನ ನಂದಿನಿ ಲೇಔಟ್ ಪೊಲೀಸ್ ಬಡಾವಣೆಯಲ್ಲಿ ಇರುವ ಶ್ರೀ ದುರ್ಗಾ ಮುನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶುಕ್ರವಾರದ ನಿಮಿತ್ತ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಪ್ರಯುಕ್ತ ಮೊದಲಿಗೆ ಅಮ್ಮನವರಿಗೆ ಹಾಲು, ಮೊಸರು, ತುಪ್ಪಗಳಂತಹ ಪಂಚಾಮೃತ ಹಾಗೂ ಸುಗಂಧ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿ ನಂತರ ಅಮ್ಮನವರಿಗೆ ಹಾಗೂ ಮುನೇಶ್ವರ ಸ್ವಾಮಿಗೆ ವಿವಿಧ ಬಗೆಯ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಮಂಗಳಾರತಿ ಬೆಳಗಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ.
ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಕೃಷ್ಣಮಠದ ರಾಜಾಂಗಣದ ಪರ್ಯಾಯ ಶ್ರೀಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನೃತ್ಯಾಂಗಣ ಮುಂಬೈ ಇದರ ಕಲಾವಿದರಿಂದ ಕಥಕ್ ನೃತ್ಯ ಕಾರ್ಯಕ್ರಮ ನಡೆಯಿತು. भजे ब्रिजैकमण्डनं भजे ब्रिजैकमण्डनं. ಮೈಸೂರಿನ ಜಯನಗರ 2ನೇ ಮುಖ್ಯ ರಸ್ತೆಯಲ್ಲಿ ಇರುವ ರಾಮ ಮಂದಿರದಲ್ಲಿ ಶ್ರೀ ತ್ಯಾಗರಾಜ ಸಂಗೀತ ಸಭಾ ವತಿಯಿಂದ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದುಷಿ ಮಾಧುರಿ ಕೌಶಿಕರವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.